ಕಾರ್ ಅಂತ ಬಂದಾಗ ಅದ್ರ ಜೊತೆನು ಹೈಯೆಸ್ಟ್ ರನ್ನಿಂಗ್ ಕಾರ್ ಅಂತ ಬಂದರೆ ಈಗ ಎಲ್ರದೂ ನಿಮಗೆ ಐದರ್ ಹೈರೈಡರ್ ಆಗಿರ್ತದೆ ಇಲ್ಲ ಗ್ರ್ಯಾಂಡ್ ವಿಟರ್ ಆಗಿರ್ತದೆ. ಸೊ ಇಲ್ಲಿ RS ಕಾರ್ ಮಾಡಿಫೈಸ್ಗೆ ಒಂದು ಬ್ರ್ಯಾಂಡ್ ನ್ಯೂ ಹೈರೈಡರ್ ಗಾಡಿ ಬಂದಿದೆ, ಇನ್ನೂ ರಿಬ್ಬನ್ನು ಬಿಚ್ಚಿಲ್ಲ. ಡೈರೆಕ್ಟ್ ಶೋರೂಮಿಂದ ತಕೊಂಡು ಕಸ್ಟಮರ್ ನಮ್ಮ ಹತ್ರ ಮೊದಲೇ ಎಲ್ಲ ಡಿಸ್ಕಷನ್ ಮಾಡಿ ಕಸ್ಟಮರ್ ಮಡಿಕೇರಿಯಿಂದ ಬಂದಿದ್ದಾರೆ. ಅಗೇನ್ ಕಸ್ಟಮರ್ ಬ್ಯಾಂಗ್ಳೂರ್ ಅವರಲ್ಲ, ಆಲ್ ಓವರ್ ಫ್ರಮ್ ಮಡಿಕೇರಿ ಅಂದರೆ ಮೈಸೂರು ದಾಟಿ ಎಷ್ಟೋ ಶಾಪ್ಸ್ಗಳನ್ನು ದಾಟಿ RS ಕಾರ್ ಮಾಡಿಫೈಸ್ಗೆ ಬಂದಿದ್ದಾರೆ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಈ ಕಾರಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿ ಮಾಡಿಫಿಕೇಶನ್ ಮಾಡ್ತಿದ್ದೇವಂತೆ ಒನ್ ಬೈ ಒನ್ ನಾನು ನಿಮಗೆ ಹೇಳ್ತೇನೆ. ಸೊ ಬೇಸಿಕ್ಲಿ ಈ ಕಸ್ಟಮರ್ ಬಂದಿರೋದು ಮಡಿಕೇರಿಯಿಂದ, ನಿಮಗೆ ಫಸ್ಟೇ ಹೇಳಿದ್ದೇನೆ. ಈ ಕಸ್ಟಮರ್ ಫಸ್ಟ್ ನಮ್ಮ ಹತ್ರ ಬಂದು ಪ್ರೈಸ್ ಕೊಟೇಶನ್ ತಗೊಂಡು ಆ್ಯಂಡ್ ನಮ್ಮದು ವರ್ಕ್ಮ್ಯಾನ್ಶಿಪ್ ನೋಡಿ, ಕಂಪ್ಲೀಟ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ನೋಡಿ, ಪ್ರೈಸ್ ಕಂಪ್ಯಾರಿಸನ್ ಮಾಡಿ ಅದ ನಂತರ ಫೈನಲ್ ಡಿಸಿಷನ್ ತಗೊಂಡು RS ಕಾರ್ ಮಾಡಿಫೈಸ್ ಬಂದಿದ್ದಾರೆ. ಸೊ ಇವತ್ತು RS ಕಾರ್ ಮಾಡಿಫೈಸ್ ಬಂದ ನಂತರ ಏನೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 2 lakh ಬಜೆಟ್ ಇಟ್ಕೊಂಡು ಬಂದಿದ್ರು ಕಸ್ಟಮರ್. ಅಂದರೆ ಒಂದು ಆಡಿಯೋನು ನನಗೆ ಒಳ್ಳೆ ಕ್ಲಾಸ್ ಆಡಿಯೋ ಬೇಕು, ಬೇಸ್ ಬೇಕು, ಒಳ್ಳೆ ವೋಕಲ್ ಬೇಕು, ವಿತ್ ಗುಡ್ ಮೀಟರ್ ಆಫ್ ಸೌಂಡಿಂಗು ಬೇಕು. ಅದ್ರ ಜೊತೆ ಬ್ಯೂಟಿಫುಲ್ ಟಾಪ್ ಗೇರ್ದು ನನಗೆ ಸೀಟ್ ಕವರ್ ಬೇಕು. ಟಾಪ್ ನಾಚ್ ಕ್ವಾಲಿಟಿ ಅಂತ ಬಂದಾಗ ಆಲ್ವೇಸ್ ಐ ಪ್ರಿಫರ್, ಅದರಲ್ಲಿನೂ ಹೈರೈಡರ್ ಮತ್ತು ವಿಟಾರ ಅಂತ ಬಂದರೆ ಐ ಆಲ್ವೇಸ್ ಸಜೆಸ್ಟ್ ಟಾಪ್ ಗೇರ್ ಇಸ್ ಸೀಟ್ ಕವರ್ಸ್. ಯಾಕಂದರೆ ದ OEM ಫಿಟ್ಟಿಂಗ್ ಆಗಿರ್ಬೋದು, ದ ಕ್ವಾಲಿಟಿ ಆಫ್ ದ ಸೀಟ್ ಕವರ್ಸ್ ಆಗಿರ್ಬೋದು ಅಮೇಝಿಂಗ್ ಆಗಿದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಟಾಪ್ ನೋಚ್ ಕ್ವಾಲಿಟಿಯನ್ನು ಇದರಲ್ಲಿ ಹಾಕಿದ್ದೇವೆ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ವಾಟ್ ಅಂಡ್ ಆಲ್ ವಿ ಹ್ಯಾವ್ ಇನ್ಸ್ಟಾಲ್ಡ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಇದರಲ್ಲಿ ಹೆಡ್ಲೈಟನ್ನು ಅಪ್ಡೇಟ್ ಮಾಡಿದ್ದೀವಿ. ಯಾವ ಬ್ರ್ಯಾಂಡ್ ಅಂತ ಕೇಳಿದರೆ ಓಝೋಮ್ ಬ್ರ್ಯಾಂಡ್. ಇದು 9005 ಇಸ್ ಅ ಬಲ್ಬ್ ನಂಬರ್ ವಿಚ್ ಕಮ್ಸ್ ಅಗೇನ್ ಅ ಕಪ್ಲರ್ ಟು ಕಪ್ಲರ್. ಯಾವುದೇ ರೀತಿ ವೈರ್ ಕಟ್ಟಿಂಗ್ ಮಾಡದೆ ಎಲ್ಲನೂ ಕಪ್ಲರ್ ಟು ಕಪ್ಲರ್ ಆಗಿ ಮಾಡಿದ್ದೇವೆ. ಅಗೇನ್ ದಿಸ್ ಕಮ್ಸ್ ವಿತ್ ಅ 2 years ವ್ಯಾರಂಟಿ. ಅದ್ರ ಜೊತೆ ನಿಮಗೆ 6000 ಕೆಲ್ವಿನೂ ಬರ್ತದೆ ಆ್ಯಂಡ್ ದ ಫೋಕಸ್ ಇಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ಬರೋದು ಫ್ರಂಟಲ್ಲಿ ವಿಂಡ್ಶೀಲ್ಡ್. ಸೊ ವಿಂಡ್ಶೀಲ್ಡ್ ಅಂತ ಬಂದಾಗ ನಿಮಗೆ ನೈಟಲ್ಲಿ ಡ್ರೈವ್ ಮಾಡುವಾಗ ನನಗೆ ಆಂಟಿ ಗ್ಲೇರ್ ಕವರೇಜ್ ಬೇಕು, ಡೇ ಟೈಮಲ್ಲಿ ಕೂಲಿಂಗು ಬೇಕು ಅಂತ ಹೇಳುವವರಿಗೆ ಆಲ್ವೇಸ್ ಐ ಸಜೆಸ್ಟ್. ಆ್ಯಂಡ್ ಅದ್ರೇನು ಈ ಸತಿ ಬ್ಯಾಂಗ್ಳೂರ್ ಸಮ್ಮರ್ ಇಸ್ ವೆರಿ ಹಾಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಆಂಟಿಕ್ಲೇರ್ ಸನ್ ಫಿಲ್ಮನ್ನು ಹಾಕಿದ್ದೀವಿ. ಅಗೇನ್ ವಿ ಹ್ಯಾವ್ ಯೂಸ್ ದ ಬ್ರ್ಯಾಂಡ್ ಕಾಲ್ಡ್ ಗರ್ವಾರೆ. ಆಸ್ ಕಸ್ಟಮರ್ ತುಂಬ ನೈಟ್ ಟ್ರಾವೆಲ್ ಮಾಡಲ್ಲ, ಹಾಗಾಗಿ ಅವರಿಗೆ ಮಿನಿಮಲ್ ಯೂಸೇಜ್ ಇರುವಂಥದ್ದು ಹಾಕಿದ್ದೇವೆ. ಸೊ ಈಗ ಸೈಡ್ಸ್ ಅಂತ ಬಂದಾಗ ಒರಿಜಿನಲ್ದು ಡೋರ್ ವೈಸರ್ ಹಾಕಿದ್ದೀವಿ. ಅಗೇನ್ ದಸ್ ಇಸ್ ಅ OEM ಪ್ರಾಡಕ್ಟ್. ಅದಾದ ನಂತರ ವಿಂಡೋ ಗಾರ್ನಿಶ್ ಹಾಕಿದ್ದೀವಿ, ಸೈಡ್ ಕ್ಲಾಡಿಂಗ್ ಹಾಕಿದ್ದೀವಿ. ಅಗೇನ್ ವೆನ್ ಇಟ್ ಕಮ್ಸ್ ಟು ಸೈಡ್ ಕ್ಲಾಡಿಂಗ್ ಅಗೇನ್ ವಿ ಹ್ಯಾವ್ ಯೂಸ್ಡ್ ಅ OEM ಪ್ರಾಡಕ್ಟ್. ಸೊ ಅದಾದ ನಂತರ ನಿಮಗೆ ಮಿರರ್ ಫೋಲ್ಡಿಂಗ್ ಆಗಿರ್ಬೋದು, ಟಾಪಲ್ಲಿ ರೂಫ್ ರೈಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ಆದ ನಂತರ ಹೊರಗಡೆದು ಕಂಪ್ಲೀಟ್ ಇಂಟೀರಿಯರ್ ಅಂತ ಬಂದಾಗ ನಿಮಗೆ ಇಂಟೀರಿಯರ್ ಅಂತ ಬಂದಾಗ ಬೇಸಿಕ್ಲಿ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದ ಹೆಡ್ ಯೂನಿಟ್. ಹೆಡ್ ಯೂನಿಟ್ ಆಲ್ವೇಸ್ ಇಸ್ ಕನೆಕ್ಟೆಡ್ ವಿತ್ ದ ಆಡಿಯೋ. ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಗಾಡಿ ಜಾಸ್ತಿ ಓಡಿಸ್ತೇನೆ, ನನಗೆ ಆಡಿಯೋ ಕ್ಲಾರಿಟಿ ಬೇಕು ಆ್ಯಂಡ್ ನನಗೆ ಒಂದು ಆಡಿಯೋದಲ್ಲಿ ಏನೆಲ್ಲ ಬರ್ತದೆ, ವೋಕಲ್ ಆಗಿರ್ಬೋದು, ಚಿಲ್ಲಿಂಗ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಹೈ ಫ್ರೀಕ್ವೆನ್ಸಿ ಲೋ ಫ್ರೀಗೆ ಎಲ್ಲನೂ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಕಸ್ಟಮರ್ಗೆ ನಾವು ನಂದು ಆಲ್ವೇಸ್ ಫೇವ್ರೆಟ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆಡಿಸನ್ ಬ್ರ್ಯಾಂಡ್ ಇದು 165 ವಿಚ್ ಕಮ್ಸ್ ನಿಮಗೆ ಕಾಂಪೊನೆಂಟ್ ಹಾಕಿದ್ದೇವೆ ಫ್ರಂಟಿಗೆ, ವಿಚ್ ಕಮ್ಸ್ ದ 2 ಟ್ವಿಟರ್ಸ್ ಆ್ಯಂಡ್ ಕ್ರಾಸ್ ಓವರ್ ಆ್ಯಂಡ್ ದ 2 ಸ್ಪೀಕರ್ಸ್ ಆಗಿರ್ಬೋದು. ಬ್ಯಾಕಲ್ಲಿ ಕೋಎಕ್ಸೆಲ್ ಹಾಕಿದ್ದೇವೆ. ಇದಕ್ಕೆ ಒಂದು ಮ್ಯಾಚ್ ಆಗುವಾಗೆ ಕಸ್ಟಮರ್ಗೆ ತುಂಬಾ ಬಜೆಟ್ ಖರ್ಚು ಅಂದರೆ ಈ ಡಿಂಟ್ ಹ್ಯಾಡ್ ಮಚ್ ಬಜೆಟ್. ಸೊ ಹಾಗಾಗಿ ಆಕ್ಟಿವ್ ಸಬೂಫರ್ ಸಪ್ರೇಟ್ ಆ್ಯಂಡ್ ಆರ್ಮ್ ಸಪ್ರೇಟ್ ಆಗಿ ಹಾಕಿಲ್ಲ, ಆಕ್ಟಿವ್ ಸಬೂಫರನ್ನು ಹಾಕಿದ್ದೇವೆ ವಿಚ್ ಇಸ್ ಅಗೇನ್ ಕನೆಕ್ಟೆಡ್ ವಿತ್ ಯುವರ್ ಕಂಪ್ಲೀಟ್ಲಿ. ಆಕ್ಟಿವ್ ಸಬೂಫರ್ ಅಂದರೆ ಬೇಸಿಕ್ಲಿ ಎಲ್ರಿಗೂ ಗೊತ್ತಿದೆ, ದಿಸ್ ಕಮ್ಸ್ ವಿತ್ ದ ಬಿಲ್ಟ್ ಇನ್ ಆಂಪ್ಲಿಫೈರ್. ಸೊ ನಿಮಗೆ ಕಾಸ್ಟ್ ಆಫ್ ದ ಆ್ಯಂಪನ್ನು ಕಮ್ಮಿ ಮಾಡ್ಬೋದು ಆ್ಯಂಡ್ ನಿಮಗೆ ರಿಕ್ವೈರ್ಮೆಂಟ್ ಏನಿದೆ, ಒಂದು ಬೇಸ್ ಬೇಕು ನನಗೆ, ಡಿಕ್ಕಿಯಲ್ಲಿ ಸ್ಪೇಸು ನಿಮಗೆ ಶುಡ್ ಲುಕ್ ನೀಟ್, ಅದ್ರ ಜೊತೆ ಸ್ಪೇಸು ತುಂಬ ಕನ್ಸ್ಯೂಮ್ ಆಗಬಾರ್ದು ಅಂತೇಳಿ ವೆಕ್ಸ್ಟ್ರಾನ್ ಬ್ರ್ಯಾಂಡ್ ಇದು ಆಕ್ಟಿವ್ ಸಬೂಫರನ್ನು ಹಾಕಿದ್ದೇವೆ. ಸೊ ಆ್ಯಂಡ್ ಇನ್ನೊಂದು ಕಂಪ್ಲೀಟ್ ಆಗಿ 2 layer ಡ್ಯಾಂಪಿಂಗ್ ಮಾಡಿದ್ದೀವಿ. ಪ್ರತಿ ಒಂದು ಕಾರಲ್ಲಿ ನಾನು ಹೇಳ್ತೀನಿ ಡ್ಯಾಂಪಿಂಗ್ ಈಸ್ ಮ್ಯಾಂಡೇಟ್ರಿ. ಯಾಕಂತ ಹೇಳಿದ್ರೆ ಬೇಸಿಕ್ಲಿ ನಿಮಗೆ ಒಂದು ಆಡಿಯೋ ಕ್ಲಾರಿಟಿ ಇಂಪ್ರೂವ್ ಆಗ್ತದೆ, ಆ ಫ್ರೀಕ್ವೆನ್ಸಿ ಕಂಪ್ಲೀಟ್ ಆಗಿ ಶೇರಿಂಗ್ ನಿಮಗೆ ನೀಟಾಗಿ ಬರ್ತದೆ ಆ್ಯಂಡ್ ನಿಮಗೆ ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತದೆ ಆ್ಯಂಡ್ ಹೀಟ್ ರಿಜೆಕ್ಷನ್ ನಿಮಗೆ ಕಂಪ್ಲೀಟ್ ಆಗಿ ಕಟ್ ಆಫ್ ಆಗ್ತದೆ. ಸೊ ದಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ದರ್ ಇಸ್ ಅ ಲಾಟ್ ಆಫ್ ಬೆನಿಫಿಟ್ಸ್. ಸೊ ಇದಾದ ನಂತರ ನಿಮಗೆ ನೆಕ್ಸ್ಟ್ ಸಿಸ್ಟಮ್ ಅಂತ ಬಂದಾಗ ಮೋಕೋ ಬ್ರ್ಯಾಂಡ್ ಇದು. ಅಗೇನ್ 10.33 ವಿಚ್ ಇಸ್ ಅಗೇನ್ OEM ಫಿಟ್ಟಿಂಗೇ ಮಾಡಿರೋದು. ಅಗೇನ್ ಪಾಪ್ಔಟ್ ಆಗುವಾಗೆ ಥರ ಮಾಡಿಲ್ಲ, ಕಂಪ್ಲೀಟ್ ಆಗಿ OEM ಫಿಟ್ಟಿಂಗ್. 10.33 ಇಂಚ್ ಇದು, 4GB ರ್ಯಾಮ್, 64GB ರೋಮ್, ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, 360 ಸಪೋರ್ಟ್ ಆ್ಯಂಡ್ ದ ಕ್ಯಾಮ್ರಾ ಕ್ಲಾರಿಟಿ, ಕ್ಯಾಲಿಬ್ರೇಷನ್, ಪ್ರತಿಯೊಂದು ಪ್ರಾಡಕ್ಟ್ ನೀವು ನೀಟಾಗಿ ನೋಡ್ತಿರ್ಬೋದು. ದಿಸ್ ಹ್ಯಾಸ್ ಕಮ್ ಔಟ್ ವೆರಿ ನೈಸ್. ಇದಾದ ನಂತರ ನೆಕ್ಸ್ಟ್ ನಿಮಗೆ ಬಂದಿರೋದು ಇದರಲ್ಲಿ ಒಂದು
ಒಂದು ಸೀಟ್ ಕವರ್ ಆಗಿರ್ಬೋದು, ಆಂಬಿಯಂಟ್ ಲೈಟ್ ಆಗಿರ್ಬೋದು, ಮ್ಯಾಟಿಂಗ್ ಆಗಿರ್ಬೋದು, ಅದಾದ ನಂತರ ಒಂದು ಗೇರ್ ನಾಬ್ ಆಗಿರ್ಬೋದು. ಸೊ ಸೀಟ್ ಕವರ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಕಲರ್ ಸೀಟ್ ಕವರ್ ಅನ್ನು ಅಪ್ಡೇಟ್ ಮಾಡಿದ್ದೇವೆ. ಅಂಡ್ ಸಿ ದ ಕ್ವಾಲಿಟಿ ಆಫ್ ದ ಸೀಟ್ ಕವರ್, ಅಂಡ್ ದಿಸ್ ಇಸ್ ಅ ನ್ಯೂ ಡಿಸೈನ್ ಲಾಂಚ್ಡ್ ಬೈ ಟಾಪ್ ಗೇರ್. ಅಂಡ್ ಡಿಸೈನ್ ಅಂತೂ ಇಸ್ ರಿಯಲಿ ಅಮೇಸಿಂಗ್ ಅಂತ ಹೇಳ್ಬೋದು. ಸೆಂಟರ್ ಪರ್ಫರೇಷನ್ ಇದೆ ಅಂಡ್ ಹೆಡ್ ರೆಸ್ಟ್ ದಟ್ ಲುಕ್ಸ್ ಲೈಕ್ ಅ ಪ್ರೀಮಿಯಂ ಕಾರ್ಸ್ ಇಸ್ ರಿಯಲಿ ನೈಸ್ ಡಿಸೈನ್. ಅದ್ರ ಜೊತೆ ನಿಮಗೆ ಫುಲ್ ಫ್ಲೋರ್ ಮ್ಯಾಟ್ ಅಲ್ಲಿ ಕಂಪ್ಲೀಟ್ ಆಗಿ ಲ್ಯಾಮಿನೇಷನ್ ಮಾಡಿದ್ದೇವೆ ಸೊ ದಟ್ ನಿಮ್ಮ ಒರಿಜಿನಲ್ ಕಾರ್ಪೆಟ್ ಯಾವುದೇ ರೀತಿ ಹಾಳಾಗದೆ ಯು ಕ್ಯಾನ್ ಕೀಪ್ ಇಟ್ ವೆರಿ ಸೇಫ್ಲಿ. ಸೊ ಅದಾದ ನಂತರ ನಿಮಗೆ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಇವ್ರದ್ದು ಬ್ಲ್ಯಾಕ್ ಬಂದಿತ್ತು. ಆಸ್ ಸೀಟ್ ಕವರ್ ಅಲ್ಲಿ ಒಂದು ಬರ್ಗಂಡಿ ಪೈಪಿಂಗ್ ಇದ್ದ ಕಾರಣ ಡ್ಯಾಶ್ ಬೋರ್ಡ್ ಅನ್ನು ವಿ ಹ್ಯಾವ್ ಚೇಂಜ್ಡ್ ಇಂಟು ಅ ಒರಿಜಿನಲ್ ಪ್ರಾಡಕ್ಟ್ ಆಸ್ ಅ ಬರ್ಗಂಡಿ ಕಲರ್. ಅಂಡ್ ಬೇಸಿಕ್ಲಿ ನಿಮಗೆ ಇದರಲ್ಲಿ ಆಂಬಿಯಂಟ್ ಲೈಟ್ ಬಂದಿರಲ್ಲ. ಸೊ ಇದರಲ್ಲಿ K4 is a brand and 6 piece ಅನ್ನು ಅಪ್ಗ್ರೇಡ್ ಮಾಡಿದ್ವಿ. ಸೊ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತೀನಿ K4 is basically ಸಿಂಗಲ್ ಲೈನಲ್ಲಿ ಯು ವಿಲ್ ಹ್ಯಾವ್ ಮಲ್ಟಿ ಕಲರ್ಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಲೈಕ್ ಯು ವಿಲ್ ಹ್ಯಾವ್ ಲೈಕ್ 280 ಆಪ್ಷನ್ಸ್ ಇರ್ತದೆ. ಯಾವ ಕಲರ್ ಬೇಕು ಆ ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ಅದಂದ್ರೆ ಡಿಕ್ಕಿಯಲ್ಲಿ ಬಂದಾಗ ಯು ವಿಲ್ ಹ್ಯಾವ್ ಕ್ರೋಮ್ ಐಟಮ್ಸ್ ಎಲ್ಲ ಹಾಕಿದ್ದೇವೆ. ಸೊ ಓವರ್ ಆಲ್ ಕಸ್ಟಮರ್ ಒಂದು RS ಕಾರ್ ಮಾಡಿಫೈಸರ್ ನಂಬಿ ಎಷ್ಟೋ ಶಾಪ್ಗಳ ಹತ್ರ ಕೊಟೇಶನ್ ತಗೊಂಡು ವರ್ಕ್ಮ್ಯಾನ್ಶಿಪ್ ನೋಡಿ RS ಕಾರ್ ಮಾಡಿಫೈಸನ್ನೇ ಚೂಸ್ ಮಾಡಿ ಮಡಿಕೇರಿಯಿಂದ ಕಸ್ಟಮರ್ ಬಂದು RS ಕಾರ್ ಮಾಡಿಫೈಸ್ ಅಲ್ಲಿ ಮಾಡಿಕೊಂಡು ಕಸ್ಟಮರ್ ಸೂಪರ್ ಹ್ಯಾಪಿಯಾಗಿ ಹೋಗಿದ್ದಾರೆ. ಆ್ಯಂಡ್ ಫಿಟ್ಮೆಂಟ್ ಅಂತೂ ನಿಮ್ಮ ಕಣ್ಣೆದುರೇ ಇದೆ. ಹೌ ಬ್ಯೂಟಿಫುಲ್ ಇಟ್ ಹ್ಯಾಸ್ ಡನ್, ಏನು ವರ್ಕ್ಮ್ಯಾನ್ಶಿಪ್ ಅಂತ ಹೇಳಿ ಐ ನೋ ನೀಡ್ ಟು ಎಕ್ಸ್ಪ್ಲೇನ್ ಬಿಕಾಸ್ ಇದರಲ್ಲೇ ನಿಮಗೆ ಕಾಣ್ತಿದೆ ಹೌಸ್ ದ ಸೀಟ್ ಕವರ್ ಕ್ವಾಲಿಟಿ, ಹೌಸ್ ದ ಫಿನಿಶಿಂಗ್ ಆಫ್ ದ ವರ್ಕ್, ಹೌಸ್ ದ ಸಿಸ್ಟಮ್ ಕ್ವಾಲಿಟಿ, ಆಡಿಯೋ ಕ್ಲಾರಿಟಿ ಹೇಗಿದೆ, ಎವ್ರಿಥಿಂಗ್ ಯು ಹ್ಯಾವ್ ಸೀನ್ ಇನ್ ದಿಸ್. ಸೊ ಗೈಸ್, as you know everyone, RS car modifies always is famous for base to top end ಅಂತಾನೆ ಹೇಳ್ಬೋದು. ತುಂಬ ಕಸ್ಟಮರ್ ಬೇಸ್ ಕಾರನ್ನು ತಗೊಂಡು ಟಾಪ್ ಎಂಡ್ ಮಾಡಲಿಕ್ಕೆ RS car modifies ಮಾಡ್ತಾರೆ. ಸೊ ಗೈಸ್, ನಿಮ್ದು ಹೊಸ ಕಾರ್ ಇರಲಿ ಹಳೆ ಕಾರ್ ಇರಲಿ, ಯು ಕ್ಯಾನ್ ವಿಸಿಟ್ RS car modifies, get the quotation, see the workmanship quality, then you can finalize the place where you want to get the modification ಅಂತ ಹೇಳ್ಕೊಂಡು ಈ ವಿಡಿಯೋ ನಾನು ಏನು ಮಾಡ್ತೇನೆ. And thank you so much for watching this video and I'll catch you guys in the next video. Till then, bye bye.